ಗಂಟೆಯಿಂದ ಅಲ್ಲಿದ್ದಿರೋದೇನು ತೆಗಿತಿದೆಯಾ? ಬೆಂಗಳೂರಿನ ಬ್ಯಾಟರಾಯನಪುರದ ಐಟಿಐ ಲೇಔಟ್ನಲ್ಲಿ ಅಂಗವಿಕಲನ ಸೋಗಿನಲ್ಲಿ ಭಿಕ್ಷಾಟನೆ ಮಾಡುತ್ತಿದ್ದ ಉತ್ತರ ಪ್ರದೇಶ ಮೂಲದ ಮುಖೇಶ್ ಎಂಬಾತನ ನಟನೆ ಬಯಲಾಗಿದೆ. ಕೈ ಕಾಲುಗಳು ಸರಿಯಾಗಿದ್ದರೂ ಅಂಗವಿಕಲನ ರೀತಿಯಲ್ಲಿ ನಟಿಸುತ್ತಿದ್ದ ಈತ ಬೆಂಗಳೂರಿನ ಐಷಾರಾಮಿ ಪ್ರದೇಶಗಳಲ್ಲಿ ಭಿಕ್ಷೆ ಬೇಡಿ ಜೀವನ ಸಾಗಿಸುತ್ತಿದ್ದ ಎನ್ನಲಾಗಿದೆ. ಈತನ ಬಳಿ ನೀರಜ್ ಎಂಬುವರಿಗೆ ಸೇರಿದ ಮೊಬೈಲ್ ಪತ್ತೆಯಾಗಿದ್ದು, ಐಫೋನ್ ಕಳ್ಳತನ ಆರೋಪದ ಹಿನ್ನೆಲೆ ಸ್ಥಳೀಯರು ಬ್ಯಾಟರಾಯನಪುರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಆಧರಿಸಿ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಬಳಿಕ ಆತನನ್ನು ನಿರಾಶ್ರಿತರ ಕೇಂದ್ರಕ್ಕೆ ಕಳುಹಿಸಿದ್ದಾರೆ. ಶೋಕಿ ಜೀವನ ನಡೆಸಲು ಅಂಗವಿಕಲನ ಸೋಗಿನಲ್ಲಿ ಭಿಕ್ಷಾಟನೆಗೆ ಇಳಿದಿದ್ದ ಆರೋಪಿಯ ವರ್ತನೆ ಇದೀಗ ಚರ್ಚೆಗೆ ಕಾರಣವಾಗಿದೆ. ನಾನು ಅವಾಗಲೇ ಅಂದೆ ಕಳ್ಳ ಇವನು ಅಂತ. ಕಲೆಕ್ಷನ್ ಮಾಡಿ 1,200,000 ಬಾಬಾ ನೋಡಿ ಯಾವ ಮಟ್ಟ ಮಾಡ್ತಾನೆ ನೋಡು. ನೀವು ಅಬ್ಸರ್ವ್ ಮಾಡಿ. ಒಂದು ವಿಡಿಯೋ ಮಾಡು. ನಾನು ಹೇಳಿದ್ರೆ ಯಾರು ಕೇಳಿಲ್ಲಪ್ಪ. ನನಗೆ ಅವಾಗಿಂದ 5 ಗಂಟೆಯಿಂದ ಅಲ್ಲಿದ್ದಿರೋದೇನು ತೆಗಿತಿದೆಯಾ? ಅಲ್ಲೋಡು